SSLC ಪರೀಕ್ಷೆಗೆ ಸುಮಾರು 8,75,000ಕ್ಕೂ ಜಾಸ್ತಿ ಜನ ಈ ವರ್ಷ ಅಪಿಯರ್ ಆಗ್ತಾ ಇದ್ದಾರೆ. ಅನೇಕ ಚಾನೆಲ್ಗಳಲ್ಲಿ ಸರ್ವೆ ಮಾಡಿದ್ದು ಕೂಡ ನೋಡಿದ್ದೀನಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ನಮಗೆ ಪರೀಕ್ಷೆ ಬೇಕು ಅಂತ ಹೇಳಿರೋದು ಇದೆಲ್ಲನೂ ಕೂಡ ಬರ್ತಾ ಇದೆ. ಬೇಡ ಅನ್ನೋದು. SSLC ಪರೀಕ್ಷೆಯಲ್ಲಿ ನಾವು ಪರೀಕ್ಷೆ ಇಲ್ಲದೇನೆ ಅವರ ಕಲಿಕಾ ಮಟ್ಟ ಯಾವುದಾದ್ರು ಒಂದು ನಿರ್ಧಾರ ಆಗೋದು ಬಹಳ ಕಷ್ಟ ಆಗ್ತಾ ಇದೆ. ಕಳೆದ ವರ್ಷ 9th ಎಕ್ಸಾಮ್ ನಾವು ಮಾಡಲಿಲ್ಲ. ಅಂಡ್ CBSEಗೆ ರಾಜ್ಯ ಸಿಲೆಬಸ್ಗೆ ಒಂದು ವ್ಯತ್ಯಾಸ ಅಂತಂದರೆ ಅಲ್ಲಿ ಪೀರಿಯಾಡಿಕಲ್ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. 3 ತಿಂಗಳಿಗೊಂದ್ಸಲ ಇವ್ಯಾಲ್ಯೂಯೇಷನ್ ನಡೀತಾ ಇರ್ತದೆ. ನಮ್ಮಲ್ಲಿ ಆ ವ್ಯವಸ್ಥೆ ಇಲ್ಲ. ಕೊನೆ ಪಕ್ಷ ಈ ವರ್ಷದಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅನ್ನೋದು ಕೂಡ ತೀರ್ಮಾನ ತಗೊಂಡಿದ್ದೀವಿ. ಸೊ ಅದೊಂದು ಮಾನದಂಡ ಇಲ್ಲದೆ ಇರೋದ್ರಿಂದ ನಾವು ಬಹಳಷ್ಟು ಚರ್ಚೆ ಮಾಡಿದ್ವು. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಒಂದು ಸಭೆ ಕರೆದಿದ್ರು. ಹಿರಿಯ ಸಚಿವರು, ರಾಜ್ಯದ ಹಿರಿಯ ಅಧಿಕಾರಿಗಳು ಎಲ್ಲರ ಜೊತೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಎರಡು ಎಕ್ಸಾಮ್ ಮಾಡ್ತೀವಿ ನಾವು. ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಸೋಷಿಯಲ್ ಸೈನ್ಸ್, ಈ ಮೂರು ಸೇರಿದಂಗೆ ಒಂದು ಪೇಪರು. ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಈ ಮೂರು ಸೇರಿಸಿ ಒಂದು ಪೇಪರು ಕ್ವಶನ್ ಪೇಪರ್ ಇರ್ತದೆ. ಮಲ್ಟಿ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಅಲ್ಲಿ MCQ. ಪ್ರತಿ ಕ್ವಶನ್ಗೆ 4 ಅಥವಾ 5 ಆನ್ಸರ್ಸ್ ಇರ್ತದೆ. ಅವರು ಅದನ್ನು ಆಯ್ಕೆ ಮಾಡೋದು. ಪ್ರಶ್ನೆಗಳು ಸರಳವಾಗಿರುತ್ತದೆ, ಪ್ರಶ್ನೆಗಳು ನೇರವಾಗಿರುತ್ತದೆ. ಇನ್ನೊಂದು ಲ್ಯಾಂಗ್ವೇಜಸ್, ಫಸ್ಟ್, ಸೆಕೆಂಡು, ಥರ್ಡ್ ಲ್ಯಾಂಗ್ವೇಜಸ್ ಇದೆ ಅದು. ಈ ಪರೀಕ್ಷೆಯಲ್ಲಿ ಕೂಡ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ನಾವು ಯಾರನ್ನು ಕೂಡ ಫೇಲ್ ಮಾಡೋಕ್ಕೋಸ್ಕರ ಎಕ್ಸಾಮ್ ಮಾಡ್ತಾ ಇಲ್ಲ. ಅವರು ಮುಂದೆ ಸೈನ್ಸ್ ಸ್ಟ್ರೀಮ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಆರ್ಟ್ಸ್ ತಗೋಬೇಕಾ, ಅವರು ನಿಶ್ಚಯ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ. ಸೊ ಯಾರನ್ನು ಕೂಡ ನಪಾಸು ಮಾಡುವ ಒಂದು ಕಾರ್ಯ ನಮ್ಮಿಂದ ನಡೆಯುವುದಿಲ್ಲ. ಇಲ್ಲೂ ಕೂಡ ಗ್ರೇಡೇಷನ್ಸ್ ಮಾಡ್ತೀವಿ. A+ ಅಂತ ಮಾಡ್ತೀವಿ, A ಅಂತ ಮಾಡ್ತೀವಿ. ಆ ರೀತಿ ಅವ್ರು ಗೈಡ್ಲೈನ್ಸ್ ಇಶ್ಯೂ ಮಾಡ್ತಾರೆ. SSLC ಅವರು ಎಷ್ಟು ಮಾರ್ಕ್ಸ್ ಬಂದರೆ A+ ಅಂತ, ಎಷ್ಟು ಮಾರ್ಕ್ಸ್ ಬಂದರೆ A, ಅದು ದಟ್ ಡೀಟೇಲ್ ಗೈಡ್ಲೈನ್ಸ್ ವಿಲ್ ಬಿ ಇಶ್ಯೂಡ್ ಬೈ ದ SSLC ಬೋರ್ಡ್. ಸೊ SSLCನಲ್ಲೂ ಕೂಡ ಈ ವರ್ಷ ಪೂರಕ ಪರೀಕ್ಷೆ ಇರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ವು. ಆದರೆ ಯಾರಾದರೂ ಕೋವಿಡ್ ಕಾರಣದಿಂದ ನಾವು ನಡೆಸುವ ಪರೀಕ್ಷೆನಲ್ಲಿ ನಾವು ಪರೀಕ್ಷೆನ ಸರ್ವೇ ಸಾಮಾನ್ಯ ಜುಲೈ 3ನೇ ವಾರ ಆರೋಗ್ಯ ಇಲಾಖೆ ಹತ್ರ ನಾವು ಕೇಳಿದ್ದೀವಿ ಪರಿಸ್ಥಿತಿ ಹೇಗಿರ್ತದೆ ಅಂತ. ಅವರು ಕೊಟ್ಟ ಒಂದು ಮಾರ್ಗದರ್ಶನದ ಮೇಲೆ ಜುಲೈ 3ನೇ ವಾರ ಅಂತ ತೀರ್ಮಾನ ಮಾಡಿದ್ದೀವಿ.
ದಿನಾಂಕವನ್ನು ಪರೀಕ್ಷೆಗೆ ಸುಮಾರು 20 ದಿವಸ ಮುಂಚೆ ನಾವು ಅದನ್ನು ಪ್ರಕಟಿಸ್ತೀವಿ. ಸೊ ಯಾರಾದರೂ ಕೂಡ ಕೋವಿಡ್ ಕಾರಣದಿಂದ ಅವ್ರ ಮನೇಲಿ ಏನಾದರೂ ಕೋವಿಡ್ ದುರಂತ ಆಗಿದ್ದರೆ ಅವರು ಪರೀಕ್ಷೆಗೆ ಕೂತ್ಕೋಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರಿಗೆ ಮತ್ತೊಂದು ಅವಕಾಶ ಅವರು ಕೊಡ್ತೀವಿ. ಅವ್ರನ್ನ ಫ್ರೆಷರ್ಸ್ ಅಂತ ತೀರ್ಮಾನ ಮಾಡ್ತೀವಿ. ಹೋಸನ್ನು ಹೀಗೆ ಮಾಡಿದ್ವು ನಿಮಗೆಲ್ಲ ಗೊತ್ತಿದೆ. ಮತ್ತೆ SSLC ಸೆಂಟರ್ಸ್ನ ನಾವು ಕಳೆದ ವರ್ಷ 3000 ಸೆಂಟರ್ಸ್ ಮಾಡಿದ್ವು ಇಡೀ ರಾಜ್ಯದಲ್ಲಿ. ಈ ವರ್ಷ 6000ಕ್ಕೂ ಹೆಚ್ಚು ಸೆಂಟರ್ಸ್ನ ನಾವು ಮಾಡ್ತೀವಿ. ಮೋರ್ ದೆನ್ 6000, ಮೋರ್ ದೆನ್ ಡಬಲ್. ಹೋದ್ಸಲ ನಾವು ಒಂದು ಕೊಠಡಿಗೆ 18ರಿಂದ 22 ಜನನ ಕೂಡಿಸ್ತಾ ಇದ್ವು. ಈ ಸಲ ಕೇವಲ 10ರಿಂದ 12 ಜನನ ಕೂಡಿಸ್ತೀವಿ. ಒಂದು ಡೆಸ್ಕಲ್ಲಿ ಒಂದು ಮಗು ಮಾತ್ರ ಕೂತ್ಕೊಳ್ಳಂಗೆ, ಕಡ್ಡಾಯವಾಗಿ 6 ಅಡಿ ಅಂತರ ಇರೋ ಹಾಗೆ, ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ N95 ಮಾಸ್ಕ್ ಅದನ್ನು ಕೂಡ ಕೊಡುವ ವ್ಯವಸ್ಥೆ ಯೋಚನೆ ಮಾಡ್ತಾ ಇದ್ದೀವಿ. ಅಂಡ್ ನಿಮಗೆ ಗೊತ್ತಿದೆ, ಕಳೆದ ವರ್ಷ ನಾವು ಮಾಡಿದ SOP ಅದನ್ನ ಎಲ್ಲರೂ ಕೂಡ ಮೆಚ್ಚಿ ಅನುಮೋದನೆ ಮಾಡಿದರು. ಕರ್ನಾಟಕದ ಹೈಕೋರ್ಟ್ ಇರ್ಬೋದು, ಅಲ್ಲಿನ ಸುಪ್ರೀಂ ಕೋರ್ಟ್ ಇರ್ಬೋದು. ಇವತ್ತು ಇನ್ನಷ್ಟು ಸುಧಾರಿತ SOPನ ಕೊಡಲಿಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸ್ತಾ ಇದೆ. ಅದನ್ನು ಕೂಡ ತಮ್ಮ ಜೊತೆ SOP ಬಂದ ಮೇಲೆ ಹಂಚ್ಕೊಳ್ತೀವಿ. ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಪರೀಕ್ಷೆ ಇರುತ್ತೆ ಅನ್ನೋದಕ್ಕೋಸ್ಕರ ಮಾಡೆಲ್ ಕ್ವಶನ್ ಪೇಪರ್ನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ವೆಬ್ಸೈಟಲ್ಲಿ ಹಾಕ್ತೀವಿ. ನಮ್ಮ DDPA ಮತ್ತು BO ಮುಖಾಂತರ ಎಲ್ಲ ಶಾಲೆಗಳಿಗೂ ಕೂಡ ತಲುಪಿಸ್ತೀವಿ ಅದನ್ನು. ಈಗಾಗಲೇ ಅನೇಕ ನಮ್ಮ BOಗಳು ವಾಟ್ಸಪ್ ಮುಖಾಂತರ ಮಲ್ಟಿ ಚಾಯ್ಸ್ ಎಕ್ಸಾಮ್ ಪ್ರತಿ ವಾರ, ಪ್ರತಿ 10 ದಿವಸ ಅವರು ಮಾಡ್ತಾ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ SLC ಪರೀಕ್ಷೆಯಲ್ಲೂ ಕೂಡ ಯಾರನ್ನು ನಪಾಸು ಮಾಡೋದಿಲ್ಲ. ವಿ ವಿಲ್ ಡಿಸೈಡ್ ದ ಗ್ರೇಡ್ ಇಟ್ ಸೆಲ್ಫ್. ಅವರು ಅದರಿಂದ ಅವ್ರಿಗೆ ಫ್ಯೂಚರ್ಗೆ ಒಂದು ಇದು ಬರ್ತದೆ, ಯಾವ ಸ್ಟ್ರೀಮ್ಗೆ ಹೋಗಬೇಕು ಅಂತ. ಇಷ್ಟು ನಾವು ಯೋಚನೆಯನ್ನು ಮಾಡಿದ್ದೀವಿ. ಮತ್ತು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನಾವೇನು ಮಾಡ್ತೀವಿ, ಅದರದ್ದು ಪ್ರತಿ ವಿಷಯಕ್ಕೆ 40 ಮಾರ್ಕ್ಸ್ ಇರ್ತದೆ. ಅಂದರೆ ಒಂದು ಕ್ವಶನ್ ಪೇಪರ್ ಅಂತಂದರೆ 40 × 3 120 ಮಾರ್ಕ್ಸ್. ಈಗ ಮಲ್ಟಿ ಚಾಯ್ಸ್ ಕ್ವಶನ್ ಪೇಪರಲ್ಲಿ 3 ಸಬ್ಜೆಕ್ಟ್ಗಳಿರ್ತದೆ. ನಾನು ಆಗಲೇ ಹೇಳಿದಂಗೆ ಸೈನ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್. ಈಚ್ ಸಬ್ಜೆಕ್ಟ್ 40 ಮಾರ್ಕ್ಸ್ ಇರ್ತದೆ. ಒಟ್ಟು 120 ಮಾರ್ಕ್ಸ್. ಸುಮಾರು 3 ಗಂಟೆಗಳ ಅವಧಿಯ ಪರೀಕ್ಷೆ. ಯಾರಿಗೂ ಕೂಡ ಒತ್ತಡನೂ ಇರೋದಿಲ್ಲ, ಯಾರು ಕೂಡ ಆತಂಕನೂ ಪಡ ಹಾಗಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಪ್ರಶ್ನೆಗಳು ಸರಳವಾಗಿರುತ್ತದೆ, ನೇರವಾಗಿರ್ತದೆ. ಸಾಮಾನ್ಯವಾಗಿ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರೆ. ಈ ಬಾರಿ ನೇರವಾದ ಕ್ವಶನ್ಸ್ ಕೇಳ್ತೀವಿ ನಾವು. ಮತ್ತೆ ಎಲ್ಲ ಮಕ್ಕಳಿಗೂ ಕೂಡ ನಾವು ಆತ್ಮಸ್ಥೈರ್ಯ ತುಂಬಬೇಕು. ಇದು ಕೇವಲ ನಿಮ್ಮ ಕಲಿಕೆಯಲ್ಲ, ನಮ್ಮ ಶಿಕ್ಷಕರು ಕೂಡ ಯಾವ ರೀತಿ ಕಲಿಸಿದಾರೆ ಅಂತ ನಮಗೂ ಕೂಡ ಒಂದು ಫೀಡ್ಬ್ಯಾಕ್ ಸಿಗುತ್ತೆ.
ಸೊ ಈ ಹಿನ್ನೆಲೆಯಲ್ಲಿ ನಾವು ಇಷ್ಟು ಒಂದು ಡಿಸಿಷನ್ಸ್ನ ನಾವು ತಗೊಂಡಿದ್ದೀವಿ. ಎಲ್ಲ ಅಷ್ಟೇ ಸೇಮ್. ಹೌದು, ಅದು ಮೂರೇ ಹೇಳ್ದಲ್ಲ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಹೌದು. ಇನ್ನ 2 ಸಂಖ್ಯೆಗಳನ್ನ ನಾವು ನಿಶ್ಚಯ ಮಾಡಿದ್ದೀವಿ. ಎಕ್ಸಾಮಿನೇಷನ್ ಇನ್ವಿಜಿಲೇಟರ್ ಆಗಿ ಯಾರ್ಯಾರು ಟೀಚರ್ಸ್ ಬರ್ತಾರೆ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಂಡಿರೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಓನ್ಲಿ ವ್ಯಾಕ್ಸಿನೇಟೆಡ್ ಟೀಚರ್ಸ್ ವಿಲ್ ಬಿಕಮ್ ಇನ್ವಿಜಿಲೇಟರ್ಸ್ ಫಾರ್ ಅವರ್ ಎಕ್ಸಾಮಿನೇಷನ್. ಜೊತೆಗೆ ಕಳೆದ ವರ್ಷನೂ ನಾವು ಮಾಡಿದ್ವು, ಅನೇಕ ಮಕ್ಕಳು ವಲಸೆ ಹೋಗಿದ್ದಾರೆ ಅಥವಾ ಹಾಸ್ಟೆಲ್ನಲ್ಲಿದ್ದ ಮಕ್ಕಳು ತಮ್ಮ ಸ್ವಂತ ಊರಿಗೆ ಹೋಗಿದ್ದಾರೆ. ಅವರೆಲ್ಲರಿಗೂ ಕೂಡ ತಮ್ಮ ಮನೆಯ ಸಮೀಪ ಇರುವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಆದರೆ ನಾವೊಂದು ಹೇಳ್ತೀವಿ, ಯಾವತ್ತು ಒಳಗಡೆ ನೀವು ನಿಮ್ಮ ಆಯ್ಕೆನ ತಿಳಿಸ್ಬೇಕು ಅಂತ, ಅದನ್ನು ಕೂಡ ಪಬ್ಲಿಸೈಸ್ ಮಾಡ್ತೀವಿ. ಕಳೆದ ವರ್ಷ ಸುಮಾರು 16,000 ಮಕ್ಕಳು, 14,000 ಮಕ್ಕಳು ನಮ್ಮ ಈ ಒಂದು ಯೋಜನೆಯ ಕಾರ್ಯದ ಒಂದು ಲಾಭ ತಗೊಂಡಿದ್ರು. ಅವರವರ ಊರಲ್ಲೇ ಅವರವ್ರ ಶಾಲೆ ಮನೆ ಹತ್ತಿರ ಶಾಲೆಯಲ್ಲೇ ಬರೆಯೋದು. ಸೊ ಈ ವರ್ಷ ಆ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಇಷ್ಟು ನಾವು ನಿರ್ಧಾರಗಳನ್ನ ಕೈಗೊಂಡು SSLCಯ ಆ 2 ದಿವಸದ ಪರೀಕ್ಷೆಯ ದಿನಾಂಕವನ್ನು ಆರೋಗ್ಯ ಇಲಾಖೆಯ ಸಹಮತಿಯೊಂದಿಗೆ ಸುಮಾರು 20 ದಿವಸ ಮುಂಚೆ ನಾವು ಪ್ರಕಟಿಸ್ತೀವಿ. ಈಗ ಸೆಕೆಂಡ್ PUCಗೆ ಫಸ್ಟ್ PUCದು ಯಾವ ರೀತಿ ಮಾನದಂಡ ಅಂತ ಒಂದು ಪ್ರಶ್ನೆ ಬಂತು. ನಮ್ಮ ಹತ್ರ ಈಗ ಆ ಮಾನದಂಡ ಬಿಟ್ಟರೆ ಬೇರೆ ಯಾವುದು ಕೂಡ ಮಾನದಂಡ ಇಲ್ಲ. ಅದು ಬೇಡ ಅಂದರೆ ಸೆಕೆಂಡ್ PUC ಪರೀಕ್ಷೆಗಳು ಮಾಡಬೇಕು. ನಾವು ಲೆಕ್ಕ ಹಾಕೋದು ಮಿನಿಮಮ್ 12 ದಿವಸ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಈ ಹಂತದಲ್ಲಿ ನಾವು ಯೋಚನೆ ಮಾಡಿ ಅದಕ್ಕೋಸ್ಕರ ಅವ್ರಿಗೆ ಒಂದು ಆಫರ್ ಕೊಡ್ತಾ ಇರೋದು. ಇಫ್ ದೇ ಆರ್ ನಾಟ್ ಸ್ಯಾಟಿಸ್ಫೈಡ್, ಅವರ ಸಂಖ್ಯೆನ ನಾವು ನೋಡಿಕೊಂಡು ಅವ್ರಿಗೋಸ್ಕರ ಯಾರು ಪರೀಕ್ಷೆ, ಇದರಲ್ಲಿ ಬಹಳಷ್ಟು ಜನ ನನಗನ್ಸೋದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ತೋರಿಸೋರು ಸೈನ್ಸ್ ಅವರು ಮಾತ್ರ. ಆ್ಯಂಡ್ ಟು ಸಬ್ಜೆಕ್ಟ್ ಎಲ್ಲ CETಗೆ ಇದು ಕೌಂಟೇ ಆಗೋದಿಲ್ಲ. CETಗೆ ಒಂದು ಕ್ವಾಲಿಫಿಕೇಶನ್ ಅಷ್ಟೇ ಇದು, ಕರೆಕ್ಟ್? 50%. ಸೊ ಅದಕ್ಕೋಸ್ಕರ ಇನ್ನು ಕಾಮರ್ಸ್ ಅವರು ಸ್ವಲ್ಪ ಬರ್ಬೋದು, ಇರಲಿ. ಸೊ ಆ ಥರ ಯಾರಾದರೂ ಕೂಡ ನನಗೆ ನನ್ನ ಅರ್ಹತೆಗಿಂತ ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಅವರು ನಮ್ಮ ಇಲಾಖೆನ ಆಫ್ಟರ್ ಆಲ್ ದಿಸ್ ಅನೌನ್ಸ್ಮೆಂಟ್ ನಾವು ವಿ ವಿಲ್ ಟೇಕ್ ಎ ಕಾಲ್ ಆ ರೀತಿ ಮಾಡಲಿಕ್ಕೆ. ಮತ್ತು ಜುಲೈ ಕೊನೆ ಭಾಗಕ್ಕೆ ಇದರ ಆಗಸ್ಟ್ ಮೊದಲನೇ ವಾರ ಒಳಗಡೆ SSLC ಪರೀಕ್ಷೆಯ ಫಲಿತಾಂಶವನ್ನು ನಾವು ಪ್ರಕಟಿಸ್ತೀವಿ. SSLC ಪರೀಕ್ಷೆಯ ಫಲಿತಾಂಶವನ್ನು ಜುಲೈ ಕೊನೆಯ ಭಾಗ ಆರ್ ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಪ್ರಕಟಿಸ್ತೀವಿ. ಮತ್ತು SSLC ಇದು PUCದು ನಾವೇನು ಈ ರೀತಿ ಫಸ್ಟ್ PUC ಆಧಾರದ ಮೇಲೆ ನಮಗೆ ಇನ್ನೂ ಒಂದು ಸಲಹೆ ಬಂದಿದೆ. ಫಸ್ಟ್ PUCಗೆ ಒಂದು ವೇಟೇಜ್ ಕೊಡಬೇಕು, SSLC ಮಾರ್ಕ್ಸ್ಗೆ ಒಂದಷ್ಟು ವೇಟೇಜ್ ಕೊಡಬೇಕು ಅಂತ ನಾವು ಅದನ್ನು ಯೋಚನೆ ಮಾಡಿಲ್ಲ ನಾವು. ಸೊ ಅದರದ್ದು ನಾವೊಂದು ಪಟ್ಟಿನ ಸೆಕೆಂಡ್ PUCದು ಗ್ರೇಡೇಷನನ್ನು ಇವತ್ತು ನಾವು ಜೂನ್ ಎಷ್ಟು ತರ್ತೀವಿ, 4th ಇದ್ದೀವಿ ನಾವು. ಐ ಥಿಂಕ್ ಬೈ June 25th to June 30th we'll come out with the gradation list of all the students. ಆಗ ನಮಗೆ ಒಂದು ಅನುಭವ ಗೊತ್ತಾಗುತ್ತೆ. ಐ ಆಮ್ ವೆರಿ ಕಾನ್ಫಿಡೆಂಟ್ this gradation will satisfy all our students.
ಅವರ ಯಾಕಂದರೆ ಅವರ ಭವಿಷ್ಯನೂ ಕೂಡ ನಮ್ಗೆ ಅಷ್ಟೇ ಮುಖ್ಯ ಇದೆ. ಯಾವುದೋ ಒಂದು ಕಾರಣಕ್ಕೋಸ್ಕರ ಸಮಾಜ ಒಳ್ಳೆ ಡಾಕ್ಟ್ರನ್ನ ಕಳ್ಕೋಬಾರ್ದು, ಸಮಾಜ ಒಳ್ಳೆ ಇಂಜಿನಿಯರ್ನ ಕಳ್ಕೋಬಾರ್ದು, ಆ್ಯಂಡ್ ಸಮಾಜ ಒಳ್ಳೆ ಅಗ್ರಿಕಲ್ಚರ್ ಸೈಂಟಿಸ್ಟು ಕೂಡ ಕಳ್ಕೋಬಾರ್ದು. ಸೊ ಇದನ್ನು ನಾವು ವಿಲ್ ಟ್ರೈ ಅವರ್ ಮ್ಯಾಕ್ಸಿಮಮ್ ಆ ಗ್ರೇಡೇಷನ್ ಮಾಡುವಾಗ ಇದನ್ನೆಲ್ಲ ಕೌಂಟ್ ಮಾಡಿ. ಸೊ ನನಗನ್ಸುತ್ತೆ ಇವತ್ತಿನ ಪರಿಸ್ಥಿತಿನಲ್ಲಿ ಇದು ಅತ್ಯುತ್ತಮ ಅಂದೇ ಇದ್ರೂ ಕೂಡ ಇದು ಸೂಕ್ತ, ಅದು ನಮಗಿರುವ ಮಿತಿನಲ್ಲಿ. ಇಲಾಖೆಯಿಂದ ನಾವು ಮಾಡ್ತೀವಿ. ಯಾಕಂದರೆ ಫಸ್ಟ್ ಪಿ ಯು ಸಿ ಈಗಾಗಲೇ ರಿಸಲ್ಟ್ ಬಂದ್ಬಿಟ್ಟಿದೆ. ಸೊ ನಮ್ಮ ಹತ್ರನೂ ಕೂಡ ಎಲ್ಲ ಮಾರ್ಕ್ಸ್ದು ಎಲ್ಲನೂ ಕೂಡ ಇದೆ. ಈಗ ಮಂಡಳಿ ವಿಲ್ ಡಿಸೈಡ್ ಗ್ರೇಡೇಷನ್ಸ್ ಏನೇನು ಅಂತ. ಪ್ರಾಯಶಃ ಇನ್ನು 4-5 ದಿವಸದಲ್ಲಿ ಆ ಗ್ರೇಡೇಷನ್ಸ್ದು ಗೈಡ್ಲೈನ್ಸ್ನ ನಾವು ಯಾವ ರೀತಿ ಯಾವ ಆಧಾರದ ಮೇಲೆ ಮಾಡ್ತೀವಿ ಅಂತ PUC ಮಂಡಳಿ ಮತ್ತು SLC ಮಂಡಳಿ ಇಬ್ಬರು ಕೂಡ ಪ್ರಕಟಿಸ್ತಾರೆ. ಒನ್ ಅಟ್ ಎ ಟೈಮ್. ಈಗ ನಾವು ಅವ್ರ ಬಗ್ಗೆ ಅದೊಂದು ಟಿಕ್ಲಿಸ್ಟ್ ಪ್ರಶ್ನೆ, ಅದು ವೆರಿ ಟಿಕ್ಲಿಸ್ಟ್ ಪ್ರಶ್ನೆ. ಅದು ಅವ್ರಿಗೋಸ್ಕರ ಒಂದು ಎಕ್ಸಾಮ್ ಮಾಡಬೇಕಾ ನಾವು? ಈ ಪೂರಕ ಪರೀಕ್ಷೆ ಅಂತ ಇಲ್ಲ SLCನಲ್ಲಿ. ಸೊ ಅದಕ್ಕೋಸ್ಕರ ಇವ್ರದ್ದು ಏನು, ನಾವು ಯಾರು ಕೋವಿಡ್ ಅಫೆಕ್ಟೆಡ್ ಇದ್ದಾರೆ ಅವರೇನೋ ಬರೆಯುವಾಗ ನೋಡಬೇಕಾ, ಅದನ್ನು ಯೋಚಿಸ್ಬಿಟ್ಟು 1-2 ದಿವಸ ಪ್ರಕಟ ಮಾಡ್ತೀವಿ. ಈಗ ಒಂದು ನಮ್ಮೆಲ್ಲರಿಗೂ ಕೂಡ ವಿಶ್ವಾಸ ಇರಲಿ, ನಾವು ಮಾಡ್ತಾ ಇರೋದು ಜುಲೈ 18th, ಜುಲೈ ಥರ್ಡ್ ವೀಕು. ನಾವು ಇವತ್ತಿನ ಆಧಾರದ ಮೇಲೆ ಅಂದಿನ ಪರಿಸ್ಥಿತಿನ ಅಸೆಸ್ ಮಾಡೋದು ಬೇಡ. ನಮ್ಮ ಕೋವಿಡ್ ನಿಯಂತ್ರಣ ಕೇವಲ ಶಿಕ್ಷಣ ಇಲಾಖೆದಲ್ಲ, ಇಡೀ ರಾಜ್ಯದ ಎಲ್ಲ ಇಲಾಖೆ ಜವಾಬ್ದಾರಿನೂ ಇದೆ. ಅಂದರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅಂಡ್ ನಾವು ನೋಡ್ತಾ ಇದ್ದೀವಿ ಆ ಇಳಿಕೆ ಆಗ್ತಾ ಇರೋದು. ಮರಣ ಪ್ರಮಾಣ ಮಾತ್ರ ಸ್ವಲ್ಪ ನಮಗೆ ಸಮಸ್ಯೆ ಆಗಿದೆ, ಯಾಕೆ ಇಳಿಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಕಾರಣವೂ ಕೂಡ ಸ್ಪಷ್ಟ. ನಾನು ನಂದೇ ಜಿಲ್ಲೆ ಹೇಳಬೇಕು ಅಂತಂದರೆ, ಕೊನೆ ಗಳಿಗೆಗೆ ಬಂದು ಆಸ್ಪತ್ರೆಗೆ ಸೇರ್ತಾ ಇರೋದು, ಸ್ಯಾಚುರೇಷನ್ ಪೂರ್ತಿ ಬಿದ್ದೋದ್ಮೇಲೆ ಆಸ್ಪತ್ರೆಗೆ ಸೇರ್ತಾ ಇರೋದು. ಸೇಮ್ ಇಸ್ ದ ಸಿಚುವೇಶನ್ ಇನ್ ದಾವಣಗೆರೆ ಆಲ್ಸೋ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ವಾತಾವರಣ ಹಿನ್ನೆಲೆಯಲ್ಲಿ ಮುಂದೆ ಯೋಚನೆ ಮಾಡೋದು ಬೇಡ. ಅವ್ರಿಗೆ ನಾವು ಕ್ರಮೇಣ ಆರೋಗ್ಯ ಇಲಾಖೆಯ ಸಲಹಾ ಸಮಿತಿಯ ಸಲಹೆ ತಗೊಂಡು ಮಾಡ್ತೀವಿ ನಾವು. ಇಲ್ಲ, ನಮ್ಮ ಹತ್ರ ಸ್ಯಾಟ್ಸಲ್ಲಿ ಎಲ್ಲ ಕಾಲೇಜುಗಳ, ಎಲ್ಲ ಜಿಲ್ಲೆಗಳ ಎಲ್ಲ ಕಾಲೇಜುಗಳ ಫಲಿತಾಂಶ ಇದೆ. ಓಕೆ, ಆ ಆಧಾರದ ಮೇಲೆ ಮಾಡ್ತೀವಿ. ನನಗೆ ಗೊತ್ತಿರೋ ಪ್ರಕಾರ ಶೂನ್ಯ ಫಲಿತಾಂಶನ ಯಾರೂ ಮಾಡಕ್ಕೆ ಹೋಗಲ್ಲ. ಇಲ್ಲ, ಎಲ್ಲಪ್ಪ ಕೊಟ್ಟಿದ್ದೀವಿ, ಎಲ್ಲಿ ಕೊಟ್ಟಿದ್ದೀವಿ? ಸೆಕೆಂಡ್ PUC ಬಗ್ಗೆನಾ? ನಾವು ಫಸ್ಟ್ PUC ಆಧಾರದ ಮೇಲೆ ಮಾಡ್ತಾ ಇರೋದು ನಾವು. ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆಯಪ್ಪ, ಅದು ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಆಗಿದೆ. ಅದು ಮತ್ತೆ ಇವಾಗ ಮಾಡಿದ್ದಲ್ಲ. ಇವತ್ತು ನಾವೊಂದು ಅಸೆಸ್ಮೆಂಟ್ ಮಾಡೋಕ್ಕೋಸ್ಕರ ಪರೀಕ್ಷೆ ಮಾಡಿದ್ದಲ್ಲ, 1 ವರ್ಷದಿಂದ ಮಾಡಿದ್ದು, ಲಾಸ್ಟ್ ಫೆಬ್ರವರಿಲಿ. ಈಗ ಒಂದು ನಿಮಿಷ ಕೇಳಿ, ಅಲ್ಲ ಒಂದು ನಿಮಿಷ, ಅರೋಡ್ ಹೇಳ್ತೀನಿ ಕೇಳಿ. ಈ ಪರೀಕ್ಷೆ ನಡಿಬೇಕೋ ನಡಿಬಾರ್ದು ಅನ್ನೋದ್ರ ಬಗ್ಗೆನೂ ತಜ್ಞರ ಅಭಿಪ್ರಾಯ ಎಷ್ಟು ಬಂದಿದೆಯೋ ಅಷ್ಟೇ ತಜ್ಞರ ಅಭಿಪ್ರಾಯ 3ನೇ ಅಲೆ ಬಗ್ಗೆನೂ ಬಂದಿದೆ. ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ, ಕೆಲವರು ಹೇಳ್ತಾರೆ ಮಕ್ಕಳ ಮೇಲೆ ಎಫೆಕ್ಟ್ ಆಗೋದಿಲ್ಲ ಅಂತ. ಇದು ಬೇರೆ ಬೇರೆ. ಆದರೆ ಪರಿಸ್ಥಿತಿ ಆ ಮಟ್ಟಕ್ಕೆ ಬಂದಾಗ, ಈಗ ಮೊದಲನೇದು ದ್ವಿತೀಯ PUC ಬಗ್ಗೆ ನಾನು ಹೇಳ್ತೀನಿ. ಈ ವರ್ಷ ಒಂದು ಕೋರ್ ಸಬ್ಜೆಕ್ಟ್ಸ್ ಸೈನ್ಸ್
ವ್ಯವಸ್ಥೆ ನಡೀತಾ ಇರೋದ್ರಿಂದ ಸೆಕೆಂಡ್ ಪಿ ಸಿ ಮಾತ್ರ ಅಂಕಪಟ್ಟಿ ವ್ಯವಸ್ಥೆಗಳು ಹೇಗಿರುತ್ತೆ ಅಂತ ಮೂರನೇ ಪ್ರಶ್ನೆ ಸರ್. ಅಂಕಪಟ್ಟಿ ಇರಲ್ಲ, ಒಂದು ಗ್ರೇಡ್ ಮಾತ್ರ ಸರ್ ಮೂರನೇ ಪ್ರಶ್ನೆ, ಈಗ ಪ್ರಥಮ PUC ಜಿಲ್ಲಾ ಮಟ್ಟದ ಪರೀಕ್ಷೆನ ನಾವು ಮಾನದಂಡ ತಗೋತೀವಿ ಅಂತ ಹೇಳ್ತಾ ಇಲ್ಲ, ಕೇವಲ ಅದೊಂದೇ ಪರೀಕ್ಷೆ ಮಾನದಂಡವೋ ಸೆಕೆಂಡ್ PUCಗೆ ಅಥವಾ ಬೇರೆ ಯಾವ್ದಾದ್ರು ಮಾನದಂಡಗಳು ಆಡ್ ಆಗುತ್ತಾ? ಇಲ್ಲ, ಈಗಿರೋ ಪೈಕಿ ನಮ್ಮ ಹತ್ರ ಇರೋದು ಖಚಿತವಾದ, ನಾವೇನು ಅಂದರೆ ಬೇರೆ ಸಂಖ್ಯೆಗಳು ತಗೋಬೋದು, ಅದು ಬಹಳ ಸಲ ಸಬ್ಜೆಕ್ಟಿವ್ ಆಗೋಗ್ಬಿಡ್ತದೆ. ಅದು ಸಬ್ಜೆಕ್ಟಿವ್ ಆದಾಗ ನಾವು ಅಂಕಗಳನ್ನ ಆಧಾರದ ಮೇಲೆ ತಗೊಳ್ಳೋದು ಬಹಳ ಕಷ್ಟ. ಇಟ್ ಶುಡ್ ಬಿ ಆಬ್ಜೆಕ್ಟಿವ್. ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಆದಾಗ ರೀಸನಬಲಿ ದಟ್ ಇಸ್ ಅನ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್. ನಮ್ಮ ಅನೇಕ ಕಾಲೇಜ್ಗಳಲ್ಲಿ ಮಾಡಿರ್ಬೋದು, ಅವರು ಏನೋ ಸೆಮಿಸ್ಟರ್ ಥರ ಫಸ್ಟ್ ಟರ್ಮ್ನಲ್ಲೂ ಪ್ರಿಪರೇಟರಿ ಮಾಡಿರ್ಬೋದು. ಅದು ಎಲ್ಲ ಕಾಲೇಜಲ್ಲೂ ಕೂಡ ಸಮವಾಗಿ ಲಭ್ಯ ಇಲ್ಲ. ಸೊ ಅದಕ್ಕೋಸ್ಕರ ಈಗ ಅದೇ ನಾನು ಹೇಳಿದಾಗೆ SSLCದು ಕೂಡ ಒಂದು ಸಜೆಷನ್ ಇದೆ, ಒಂದು ವೇಟೇಜ್ ತಗೋಬೋದು ನೀವು ಅಂತ. ಈಗಿರೋ ಹಾಗೆ ನಾವು ಡಿಸೈಡ್ ಮಾಡಿರೋದು ಆ ಫಸ್ಟ್ PUC ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆ ಏನಿದೆ ಅದಕ್ಕೆ ಒಂದಷ್ಟು ವೇಟೇಜ್ ಕೊಟ್ಟು ನಾವು ಗ್ರೇಡೇಷನ್ ಫಿಕ್ಸ್ ಮಾಡ್ತೀವಿ. ಅಂಕಪಟ್ಟಿ ವ್ಯವಸ್ಥೆ ಹೇಗಿರುತ್ತೆ? ಈ ಪರೀಕ್ಷೆಯನ್ನ ನಾವು ಬೋರ್ಡ್ನಿಂದ ಪ್ರಶ್ನೆಗಳನ್ನು ತಯಾರು ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ವಿ. ಹಾಗಾಗಿ ಇಟ್ ಈಸ್ ಮೋರ್ ಆಬ್ಜೆಕ್ಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ನಮಗೆ ನಂಬಿಕೆ ಇರೋದ್ರಿಂದ, ಮತ್ತು ಈ ನಮ್ಮ ಮಾರ್ಕ್ಸ್ಗಳೆಲ್ಲ ನಮ್ಮ ಹತ್ರ ಇದೆ, ಪ್ರತಿ ಮಗುದು ಅಂಕಗಳೇನಿದೆ ಅವುಗಳ ವಿವರ ನಮ್ಮ ಇಲಾಖೆಯಲ್ಲಿರೋದ್ರಿಂದ ಅವುಗಳನ್ನು ನಾವು ಬಳಸ್ಕೊಳ್ತೀವಿ. ಜೊತೆಗೆ ಬೇರೆ ಏನೇನನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚಿಂತೆ ನಡೀತಾ ಇದೆ. ಇನ್ನೊಂದು ಕೆಲವೊಂದು 3-4 ದಿನಗಳಲ್ಲಿ PUC ಇಲಾಖೆಯಿಂದ ಇದನ್ನು ಪ್ರಕಟ ಮಾಡ್ತಾರೆ. ಆ ಪ್ರಕಾರ ಅಸೆಸ್ಮೆಂಟ್ ಮಾಡ್ತೇವೆ. ಮಾರ್ಕ್ಸ್ ಕಾರ್ಡ್ಗಳೇನಿರುತ್ತೆ ಅದರಲ್ಲಿ ರಿಸಲ್ಟ್ ಇರುತ್ತೆ, ಪ್ಲಸ್ ಗ್ರೇಡಿಂಗ್ ಇರುತ್ತೆ. ಈ ಸಲ ನಾವು ಮಾರ್ಕ್ಸ್ಗಳನ್ನು ಎಕ್ಸಾಕ್ಟಾಗಿ ಕೊಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಮಕ್ಕಳು ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ, ಎಷ್ಟು ಪ್ರಶ್ನೆಗೆ ಉತ್ತರ ಮಾಡಿದ್ದಾರೆ ಅನ್ನೋದು ಎಕ್ಸಾಕ್ಟಾಗಿ ನಮಗೂ ಗೊತ್ತಿಲ್ಲ. ಇದೆಲ್ಲ ನಾವು ಒಂದು ಪ್ರೊಜೆಕ್ಷನ್ ಆಧಾರದ ಮೇಲೆ ಮಾಡ್ತಾ ಇದ್ದೀವಿ. ಆ ದಿಕ್ಕಿನಲ್ಲಿ ಎಕ್ಸಾಕ್ಟ್ ನಂಬರ್ಗಳು ಕೊಡೋದಿಲ್ಲ, ಬಟ್ ಗ್ರೇಡಿಂಗ್ ಕೊಡ್ತೀವಿ. ಈಗಾಗಲೇ ಹೇಳಿದಂಗೆ A+, A, B, C ಈ ರೀತಿ ಗ್ರೇಡಿಂಗ್ ಕೊಡ್ತೇವೆ. ಮತ್ತು ತಮಗೆಲ್ಲ ಗೊತ್ತಿದೆ, ಪ್ರಥಮ PUCನಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಯಾರು ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದಾರೆ ಆ ಮಕ್ಕಳೆಲ್ಲ ಕಳೆದ ವರ್ಷ ಪ್ರಥಮ PUC ಪಾಸ್ ಆಗಿದ್ದಾರೆ. ಹಾಗಾಗಿ ಈ ಸರಿ ಸೆಕೆಂಡ್ PUC ಪರೀಕ್ಷೆನಲ್ಲಿ ಯಾರು ಫೇಲ್ ಆಗೋ ಸಾಧ್ಯತೆ ಇಲ್ಲ. ಮೂರನೇದಾಗಿ ಇನ್ನೂ ರಿಪೀಟರ್ಸ್ ಇದ್ದಾರೆ ಇದರಲ್ಲಿ, ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಅವ್ರಿಗೆ ನಮಗೆ ಯಾವುದೂ ಅಸೆಸ್ಮೆಂಟ್ ಇಲ್ಲ. ಹಾಗಾಗಿ ಅವ್ರಿಗೆ ನಾವು ಪರೀಕ್ಷೆನ ಕಂಡಕ್ಟ್ ಮಾಡಬೇಕಾಗುತ್ತೆ. ಅದನ್ನು ಈ ಕೋವಿಡ್ ಸಂಪೂರ್ಣ ನಿಯಂತ್ರಣಕ್ಕೆ ಬಂದ ನಂತರ ನಾವು ಪರೀಕ್ಷೆಯನ್ನು ಮಾಡ್ತೇವೆ. ಆ ಸಂದರ್ಭದಲ್ಲಿ ನಾವೇನು ಪ್ರಕಟ ಮಾಡ್ತೀವಿ ಗ್ರೇಡಿಂಗ್, ಆ ಗ್ರೇಡಿಂಗ್ ತೃಪ್ತಿಕರ ಇಲ್ಲ ಅಂತ ಹೇಳಿದ್ರೆ ಅಂತಹ ಮಕ್ಕಳು ಕೂಡ ಅವ್ರ ಜೊತೆಗೆ ಪರೀಕ್ಷೆ ಬರೀಬಹುದು. ಆ ಸಂದರ್ಭದಲ್ಲಿ ಎಲ್ಲವನ್ನ ನಾವು ಫಸ್ಟ್ ಅಟೆಂಪ್ಟ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಕೆಲವರು ಆ ಗ್ರೇಡ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಬರಬಹುದು. ಯಾಕಂದರೆ ಕೆಲವೊಮ್ಮೆ ತಮಗೆ ಗೊತ್ತಿದೆ ಫಸ್ಟ್ PUCನಲ್ಲಿ ಭಾಳ ಸೀರಿಯಸ್ ಆಗಿ ಬರ್ದಿರಲ್ಲ ಮಕ್ಕಳು, ಸೆಕೆಂಡ್ PUC ಬರ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಹಾಗಾಗಿ ಫಸ್ಟ್ PUC ಮಾರ್ಕ್ಸ್ಗಳಿಗೆ ಸ್ವಲ್ಪ ಅಡಿಷನಲ್ ವೆಯ್ಟೇಜ್ ಕೊಡಲಿಕ್ಕೂ ಕೂಡ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಪುನರಾವರ್ತಿ ಅಭ್ಯರ್ಥಿಗಳಿಗೆ ಅವರು ಗ್ರೇಡ್ ವ್ಯವಸ್ಥೆ ಮಾಡಿದ್ರೆ ಅವರು ಹಿಂದೆ ಏನಿತ್ತು ಅದರ ಪ್ರಕಾರ ಪುನರಾವರ್ತಿತ ಅಭ್ಯರ್ಥಿಗಳು ಎಕ್ಸಾಮ್ ಬರೀಲೇಬೇಕು. ಆ ಮುಂದಿನ ದಿನಗಳಲ್ಲಿ ಬರೀತಾರೆ. ಪ್ರೈವೇಟ್ ಸ್ಟೂಡೆಂಟ್ಸು, ಪುನರಾವರ್ತಿತ ಅಭ್ಯರ್ಥಿಗಳು, ಮತ್ತೆ ಈ ಗ್ರೇಡನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಪ್ರಯತ್ನ ಪಡೋದಿದ್ರೆ ಆ ವಿದ್ಯಾರ್ಥಿಗಳು, ಈ 3 ಜನ ಮುಂದಿನ ದಿನಗಳಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಂದಿದೆ, ಯಾವುದೂ ತೊಂದರೆ ಇಲ್ಲ ಅಂತ ಕಂಡು ಬಂದ ನಂತರ ಅದು ಯಾವಾಗ ಅಂತ ನಮಗೂ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಪರೀಕ್ಷೆಯಲ್ಲಿ ಅಪೇರ್ ಆಗ್ಬೋದು. ಸರ್, ನಾನು ತಮ್ಮಲ್ಲಿ ವಿಶೇಷವಾದ ಮನವಿನ ಮತ್ತೊಂದು ಸಲ ಮಾಡ್ಕೊಳ್ತಾ ಇದ್ದೀನಿ. ಮನವಿನಕ್ಕಿಂತ ಮಾಹಿತಿ. SSLC ಆಗ್ಬೋದು, ಸೆಕೆಂಡ್ PUC ಆಗ್ಬೋದು, ಯಾವ ಮಕ್ಕಳು ಕೂಡ ಈ ಪರೀಕ್ಷೆಯಲ್ಲಿ ನಪಾಸ್ ಆಗೋದಿಲ್ಲ. ಅವ್ರು ಏನೋ ಆತಂಕ ಪಡೋದು ಬೇಡ. ಅವ್ರ ಪರೀಕ್ಷೆಗೆ ಬಂದಾಗ ಅವ್ರಿಗೆ ಅವ್ರ ಗ್ರೇಡಿಂಗ್ ಗೊತ್ತಾಗುತ್ತೆ, ಅವ್ರಿಗೆ ಮುಂದಿನ ಜೀವನಕ್ಕೆ ಅನುಕೂಲ ಆಗುತ್ತೆ. ಸೊ
ಸೊ ಅದಕ್ಕೋಸ್ಕರ ಯಾವುದೇ ಮಗು ಸೆಕೆಂಡ್ PUC ನಾವು ಇದರಲ್ಲಿ ಮಾಡ್ತೀವಿ ನಾವು, ಅದು ಕೂಡ SSLC ಮಗು ಆತಂಕದಲ್ಲಿರೋದು, ಅವ್ರ ಪೋಷಕರ ಆತಂಕದಲ್ಲಿರೋದು ಯಾವುದು ಮಾಡೋದು ಬೇಡ. ಅವ್ರು ಎಷ್ಟು ಓದಿದಾರೋ ಅಷ್ಟನ್ನು ನೋಡಲಿ, ಅಷ್ಟನ್ನು ಅಟೆಂಪ್ಟ್ ಮಾಡಲಿ. ನಾವು ಗ್ರೇಡಿಂಗ್ ಕೊಡ್ತೀವಿ ಹೊರತು ಯಾವ ಮಗುನೂ ಕೂಡ SSLCಲಿ ನಿಲ್ಲಿಸ್ಕೊಳ್ಳೋದಿಲ್ಲ. ಯಾರಿಗೂ ಕೂಡ ಅದಿದೆ ಏನೋ ನನಗೇನೋ ಜೀವನನೇ ಕಳೆದೋಯ್ತು ಅನ್ನೋ ಸ್ಥಿತಿ ಬರದೇ ಇರೋ ನಾವು ನೋಡ್ಕೊಳ್ತೀವಿ. ಅಲ್ಲ, ಗ್ರೇಡಿಂಗೇ ಕೊಡ್ತಾ ಇರೋದು ಇಲ್ಲೂ ಕೂಡ. ಅಲ್ಲ ಹಾಗಲ್ಲಪ್ಪ, ನಾನು ಮತ್ತೊಂದು ಸಲ ರಿಪಿಟೇಷನ್ ಮಾಡಿದೆ. ಇಲ್ಲೂ ಕೂಡ ಗ್ರೇಡಿಂಗೇ ಕೊಡ್ತಾ ಇರೋದು. ನಾನು ಹೇಳಿದ ಪ್ರಾಯಶಃ ಅವಾಗ ಕೆಲಸಿಲ್ಲ ಅಂತ ಕಾಣುತ್ತೆ. ಇಲ್ಲೂ ಕೂಡ A+, A, B, C ಅಂತ ಅದು ವಿವರ ಹೇಳ್ತಾರೆ. ಗ್ರೇಡಿಂಗೇ ಕೊಡೋದು. ಈ ಗ್ರೇಡಿಂಗ್ ಕೊಟ್ಟಾಗ ಅವರ ಗ್ರೇಡ್ ಗೊತ್ತಾಗುತ್ತೆ ಹೊರತು ನಾವು ಇನ್ನಷ್ಟು ಎಲ್ಲಿ ಎಕ್ಸಾಮು ಪ್ರಶ್ನೆಗಳು ಏನು ಬರೆದಿದ್ದೀವಿ ಅಂತ ಯಾರನ್ನೂ ಕೂಡ ಈ ಪರೀಕ್ಷೆಗಳಲ್ಲಿ ಫೇಲ್ ಮಾಡೋದಿಲ್ಲ. ವೇಟ್, ಯು ಕ್ಯಾನ್ ವೇಟ್, ಯು ಆರ್ ಮೈ ಫ್ರೆಂಡ್ಸ್. ಮುಂದಿನ ಅಕಾಡೆಮಿಕ್ ಇಯರ್ ಈಗ ಏನು ಆಯುಕ್ತರ ಇಲಾಖೆ ಕಚೇರಿಯಿಂದ ಹೊರಟಿರೋ ಪ್ರಕಟಣೆ ಪ್ರಕಾರ ಜುಲೈ 15ರಿಂದ ಅಲ್ಲ, ಜುಲೈ 1 ಈ ಅಕಾಡೆಮಿಕ್ ಇಯರ್ ಪ್ರಾರಂಭ ಆಗುತ್ತೆ ಶಾಲೆಗಳಿಗೆ. ಜೂನ್ 15 ಅಡ್ಮಿಷನ್, ಮತ್ತೆ ನಂತರದಲ್ಲಿ ಜೂನ್ 15ರಿಂದ ಅಡ್ಮಿಷನ್. ಜೂನ್ 15 ಅದನ್ನೇ ನಾನು ಹೇಳಿದೆ. ಎಸ್ ಸರ್, ಜೂನ್ 15ರಿಂದ ಅಡ್ಮಿಷನ್. ಜುಲೈ 15ರಿಂದ ಜೂನ್ 15 ಹೇಳ್ಬಿಡಿ ಸರ್, ನೀವು ಹೇಳ್ಬಿಡಿ. ಹೇಳ್ತಾರೆ ಬೇರೆ ಬೇರೆ ನನಗೆ ಕನ್ಫ್ಯೂಸ್ ಈಗ ಮುಂದಿನ ವರ್ಷ ಅಕಾಡೆಮಿಕ್ ಇಯರ್ ಜುಲೈ 1ರಿಂದ ಸ್ಟಾರ್ಟ್ ಆಗುತ್ತೆ ಸ್ಕೂಲ್ಸ್. ಅವಾಗ ನಮ್ಗೆ ಸಿಚುವೇಶನ್ ಕಂಡೀಸಿವ್ ಆಗಿದ್ದರೆ ವಿಲ್ ಟ್ರೈ ಟು ಕಂಡಕ್ಟ್ ರೆಗ್ಯುಲರ್ ಕ್ಲಾಸಸ್. ಅದು ಕಂಡೀಸಿವ್ ಇಲ್ಲ ಅಂದರೆ ಆನ್ಲೈನ್ ಕ್ಲಾಸಸ್ ಬಾಕಿ ಯಾವ ರೀತಿ ಕಂಡಕ್ಟ್ ಮಾಡೋದು ಕುರಿತು ಸೂಕ್ತ ಗೈಡ್ಲೈನ್ಸ್ ನೆಕ್ಸ್ಟ್ ವೀಕ್ ಇಶ್ಯೂ ಮಾಡ್ತಾ ಇದ್ದೀವಿ. ಅಡ್ಮಿಷನ್ ಸಂಬಂಧಪಟ್ಟಂಗೆ ಜೂನ್ 15ರಿಂದ ಅಡ್ಮಿಷನ್ ಶುರು ಮಾಡಿಕೊಳ್ಳಿಕ್ಕೆ ಈಗಾಗಲೇ ಅನದ 1 or 2 days ಸರ್ಕಾರದ ಆದೇಶ ನಿರೀಕ್ಷೆಯಲ್ಲಿದ್ದೀವಿ. ಮುಂದಿನ ಸೋಮವಾರ ಒಳಗಾಗಿ ಆದೇಶ ಇಶ್ಯೂ ಮಾಡಲಾಗುವುದು. ಸೊ ಜೂನ್ 15ರಿಂದ ಅಡ್ಮಿಷನ್ ಪ್ರಾಸೆಸ್ ಸ್ಟಾರ್ಟ್ಸ್. ಜುಲೈ 1ಗೆ ಅಕಾಡೆಮಿಕ್ ಇಯರ್. ಈಗ ಅದು ಹೈಕೋರ್ಟ್ ಮುಂದೆ ಇದೆ. ಅದು ಅಲ್ಲ ಹೈಕೋರ್ಟ್ ಮುಂದೆ ಇದೆ. ನಮ್ಮ ವಾದನೂ ಇಟ್ಟಿದ್ದೀವಿ, ಅವ್ರ ವಾದ ಇಟ್ಟಿದೆ. ಏನೋ ಅರ್ಲಿ ಹಿಯರಿಂಗ್ ಆದ್ರೆ ನಮ್ಗೊಂದು ಪಿಕ್ಚರ್ ಸಿಗುತ್ತೆ. PUC ಪರೀಕ್ಷೆ ರದ್ದಾಗಿದೆ. SSLC ಪರೀಕ್ಷೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ರಾಜ್ಯದಲ್ಲಿ PUC ಪರೀಕ್ಷೆ ರದ್ದಾಗಿದೆ. SSLC ಪರೀಕ್ಷೆ ಇರುತ್ತೆ. ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಘೋಷಣೆ ಮಾಡಿದ್ದಾರೆ. SSLC ಪರೀಕ್ಷೆ ರದ್ದುಪಡಿಸೋದಿಲ್ಲ. SSLC ಪರೀಕ್ಷೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ ಅಂತ ಘೋಷಿಸಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್. PUC ಮತ್ತು SSLC ಪರೀಕ್ಷೆಯ ಭವಿಷ್ಯ ನಿರ್ಧಾರವಾಗಿದೆ. PUC ಪರೀಕ್ಷೆ ರದ್ದಾಗಿದೆ. SSLC ಪರೀಕ್ಷೆ ಇರುತ್ತೆ. ಜುಲೈ 18ರಿಂದ SSLC ಪರೀಕ್ಷೆ ನಡೆಸೋ ಸಾಧ್ಯತೆ ಇದೆ. 20 ದಿನ ಮುಂಚಿತವಾಗಿಯೇ ಪರೀಕ್ಷೆ ದಿನಾಂಕವನ್ನ ಪ್ರಕಟ ಮಾಡಲಾಗುತ್ತೆ. ಕೊರೋನಾ ಕಾರಣದಿಂದ ಪರೀಕ್ಷೆ ಬರೆಯದವರಿಗೆ ಮತ್ತೊಂದು ಅವಕಾಶವನ್ನ ನೀಡಲಾಗುತ್ತೆ. ರಾಜ್ಯದಲ್ಲಿ PUC ಪರೀಕ್ಷೆ ರದ್ದಾಗಿದೆ. SSLC ಪರೀಕ್ಷೆ ಇರುತ್ತೆ. SSLC ಪರೀಕ್ಷೆ ನಡೆಸೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ. ಜುಲೈ 18ರಿಂದ ಪರೀಕ್ಷೆ ನಡೆಯೋ ಸಾಧ್ಯತೆ ಇದೆ. 20 ದಿನ ಮುಂಚಿತವಾಗಿ ಪರೀಕ್ಷೆಯ ದಿನಾಂಕ ನಿಗದಿಪಡಿಸಲಾಗುತ್ತೆ. ಈ ವರ್ಷ SSLC ಪರೀಕ್ಷೆ ಹೇಗೆ ನಡೆಯುತ್ತೆ? PUC ಪರೀಕ್ಷೆಯಂತೂ ರದ್ದಾಗಿದೆ, ಆದರೆ SSLC ಪರೀಕ್ಷೆ ಯಾವ ರೀತಿ ನಡೆಯುತ್ತೆ? SSLCಗೆ 2 ರೀತಿಯ ಪರೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಹೇಗೆ ನಡೆಯುತ್ತೆ SSLC ಪರೀಕ್ಷೆ? ಪ್ರತಿ ವರ್ಷ ನಡೆಯೋ ಹಾಗೆ ಆ ಮಾದರಿಯಲ್ಲಿ SSLC ಪರೀಕ್ಷೆ ಈ ವರ್ಷ ನಡೀತಾ ಇಲ್ಲ. 2 ರೀತಿಯ ಪರೀಕ್ಷೆ ನಡೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಸೇರಿ ಒಂದು ಪ್ರಶ್ನೆ ಪತ್ರಿಕೆ ಸಿದ್ಧವಾಗುತ್ತೆ. ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಪ್ರತಿ ಸಬ್ಜೆಕ್ಟ್ 40 ಮಾರ್ಕ್ಸ್.
ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಸೇರಿ ಒಂದು ಪ್ರಶ್ನೆ ಪತ್ರಿಕೆ. ಹಾಗಾಗಿ 120 ಮಾರ್ಕ್ಸ್ನ ಒಂದು ಪ್ರಶ್ನೆ ಪತ್ರಿಕೆ. ಇನ್ನು ಲ್ಯಾಂಗ್ವೇಜ್ ಕನ್ನಡ, ಹಿಂದಿ, ಇಂಗ್ಲಿಷ್ ಸೇರಿಸಿ 2ನೇ ಪ್ರಶ್ನೆ ಪತ್ರಿಕೆ. ಪ್ರತಿ ಸಬ್ಜೆಕ್ಟ್ಗೆ 40 ಮಾರ್ಕ್ಸ್, ಅಲ್ಲಿಗೆ 120 ಮಾರ್ಕ್ಸ್ನ ಪ್ರಶ್ನೆ ಪತ್ರಿಕೆ. 2 ಪ್ರಶ್ನೆ ಪತ್ರಿಕೆ ಸಿದ್ಧವಾಗುತ್ತೆ. ಒಂದು ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ 3 ಸೇರಿಸಿ ಒಂದು ಪ್ರಶ್ನೆ ಪತ್ರಿಕೆ. 2ನೇದು ಕನ್ನಡ, ಹಿಂದಿ, ಇಂಗ್ಲಿಷ್ ಸೇರಿಸಿ 2ನೇ ಪ್ರಶ್ನೆ ಪತ್ರಿಕೆ. ಒಂದು ದಿನಕ್ಕೆ 3 ಪರೀಕ್ಷೆಯನ್ನ ನಡೆಸಲಾಗುತ್ತೆ. ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಗೆ 40 ಅಂಕ, 3 ಪ್ರಶ್ನೆ ಪತ್ರಿಕೆಗೆ 120 ಅಂಕ. ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆ, ಅದರ ಕೆಳಗೆ 4 ಆಪ್ಷನ್ಸ್ ಇರುತ್ತೆ. ಬಹಳ ಸರಳ ಮತ್ತು ನೇರ ಪ್ರಶ್ನೆಗಳು ಇರುತ್ತೆ. ಗ್ರೇಡಿಂಗ್ ಮಾದರಿಯಲ್ಲಿ SSLC ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ. ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆ, ಅದರ ಕೆಳಗೆ 4 ಆಪ್ಷನ್ಸ್ಗಳಿರುತ್ತೆ. ಸರಿಯಾದ ಉತ್ತರಕ್ಕೆ ಟಿಕ್ ಮಾರ್ಕ್. ಈ ರೀತಿಯ ಪ್ರಶ್ನೆ ಪತ್ರಿಕೆಗಳು ಇರುತ್ತೆ. ಗ್ರೇಡಿಂಗ್ ಮಾದರಿಯಲ್ಲಿ SSLC ಫಲಿತಾಂಶ ಪ್ರಕಟವಾಗುತ್ತೆ. A+, ಈ ರೀತಿ ಗ್ರೇಡ್ ಅನ್ನ ನೀಡಲಾಗುತ್ತೆ. ಅದರ ಮಾನದಂಡಗಳು ಏನು, ಮಾರ್ಗಸೂಚಿ ಏನು ಅನ್ನೋದರ ಬಗ್ಗೆ ಇನ್ನೇನು ಕೆಲವೇ ದಿನದಲ್ಲಿ ಪ್ರಕಟವಾಗುತ್ತೆ. ಜುಲೈ ಕೊನೆಗೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ SSLC ರಿಸಲ್ಟ್ ಪ್ರಕಟವಾಗುತ್ತೆ. PUC ಪರೀಕ್ಷೆ ರದ್ದಾಗಿದೆ. ಆದ್ರೆ SSLC ಪರೀಕ್ಷೆಯನ್ನ ಸರ್ಕಾರ ನಡೆಸುತ್ತೆ. ಅದು ವಿಭಿನ್ನ ರೀತಿಯಲ್ಲಿ. ಪ್ರತಿ ವರ್ಷ SSLC ಪರೀಕ್ಷೆ ನಡೆಯೋ ರೀತಿ ಈ ವರ್ಷ ನಡೆಯೋದಿಲ್ಲ. ವಿಭಿನ್ನ ರೀತಿಯಲ್ಲಿ ಪರೀಕ್ಷೆಯನ್ನ ನಡೆಸಲಾಗುತ್ತೆ. 2 ಪ್ರಶ್ನೆ ಪತ್ರಿಕೆ, ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಸೇರಿ ಒಂದು ಪ್ರಶ್ನೆ ಪತ್ರಿಕೆ. ಕನ್ನಡ, ಹಿಂದಿ, ಇಂಗ್ಲಿಷ್ ಸೇರಿಸಿ 2ನೇ ಪ್ರಶ್ನೆ ಪತ್ರಿಕೆ. ಪ್ರತಿ ವಿಷಯದ ಪ್ರಶ್ನೆ ಪತ್ರಿಕೆಗೆ 40 ಅಂಕ, 3 ಪ್ರಶ್ನೆ ಪತ್ರಿಕೆಗೆ 120 ಅಂಕ. ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ. ಬಹಳ ಸರಳ ಮತ್ತು ನೇರ ಪ್ರಶ್ನೆಗಳು. ಜುಲೈ ಕೊನೆಗೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ SSLC ರಿಸಲ್ಟ್ ಪ್ರಕಟವಾಗುತ್ತೆ. ಈ ವರ್ಷ ದ್ವಿತೀಯ PUC ಪರೀಕ್ಷೆ ರದ್ದಾಗಿದೆ. ಪ್ರಥಮ PUC ಮೌಲ್ಯಮಾಪನದ ಆಧಾರದ ಮೇಲೆ ದ್ವಿತೀಯ PU ವಿದ್ಯಾರ್ಥಿಗಳನ್ನ ಪಾಸ್ ಮಾಡಲಾಗುತ್ತೆ. ಕಲಿಕಾ ಮಟ್ಟವನ್ನ ಆಧರಿಸಿ ಗ್ರೇಡ್ ಆಧಾರದಲ್ಲಿ ಪಾಸ್ ಮಾಡಲಾಗುತ್ತೆ. ಇಲ್ಲೂ ಸಹ ಗ್ರೇಡಿಂಗ್ ಇರುತ್ತೆ. ಒಂದು ಗ್ರೇಡ್ ಅನ್ನ ಕೊಟ್ಟು ವಿದ್ಯಾರ್ಥಿಯನ್ನ ಪಾಸ್ ಮಾಡಲಾಗುತ್ತೆ. ಗ್ರೇಡಿಂಗ್ ಆಧಾರದಲ್ಲಿ PUCಯ ಎಲ್ಲಾ ವಿದ್ಯಾರ್ಥಿಗಳು ಪಾಸ್. ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ದ್ವಿತೀಯ PUC ಬಗ್ಗೆ ನಾನು ಹೇಳ್ತೀನಿ. ಈ ವರ್ಷ ದ್ವಿತೀಯ PUC ಪರೀಕ್ಷೆಗಳನ್ನ ಈಗ ಮಾಡದೇ ಇರೋದಕ್ಕೆ ನಾವು ತೀರ್ಮಾನ ತಗೊಂಡಿದ್ದೀವಿ. ಈ ವರ್ಷದ ದ್ವಿತೀಯ PUC ಪರೀಕ್ಷೆಯನ್ನ ಮಾಡೋದನ್ನ ರದ್ದು ಮಾಡಿ ಆ ಎಲ್ಲ ಮಕ್ಕಳಿಗೆ ನಾವು ಯಾವ ರೀತಿ ಅಸೆಸ್ ಮಾಡ್ಬೋದು, ಯಾವ ಆಧಾರದ ಮೇಲೆ ಮಾಡ್ಬೋದು, ನಮಗಿರುವ ಅಲ್ಪ ಸ್ವಲ್ಪ ಮಾಹಿತಿ ಏನಿದೆ ಅವ್ರ ಬಗ್ಗೆ ಅಂತ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀವಿ. ದ್ವಿತೀಯ PUC ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ವರ್ಷ ಫಸ್ಟ್ PUC ಎಕ್ಸಾಮ್ನ ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಅವರು ಎದುರಿಸಿದರು. ಡಿಸ್ಟ್ರಿಕ್ಟ್ ಲೆವೆಲ್ ಪರೀಕ್ಷೆಯಾಗಿ ಏನು ಎದುರಿಸಿದ್ರು, ದಟ್ ಅಸೆಸ್ಮೆಂಟ್ ವಾಸ್ ರೀಸನಬಲಿ ಫೇರ್. ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ರಿಂದ ಅವ್ರ ಕಾಲೇಜಲ್ಲಿ ಮಾಡಿಲ್ಲದೆ ಇರೋದು ಒಂದು ಫೇರ್ ಆಗಿ ಇತ್ತದು. ಆ ಅಂಕಗಳ ಆಧಾರದ ಮೇಲೆ ನಾವು ಒಂದಷ್ಟು ಮಾನದಂಡಗಳನ್ನ ನಮ್ಮ PUC ಇಲಾಖೆ ಮಂಡಳಿ ಅದು ರಿಲೀಸ್ ಮಾಡುತ್ತೆ. ಅದರ ಆಧಾರದ ಮೇಲೆ ನಾವು A+, A, B, C ಆ ರೀತಿ ಒಂದು ಗ್ರೇಡೇಷನ್ಸ್ ಬರ್ತದೆ. ಅದರ ವಿವರಗಳನ್ನ ಮಂಡಳಿ ಬಿಡುಗಡೆ ಮಾಡುವ ಗೈಡ್ಲೈನ್ಸ್ ಅಲ್ಲಿ ಇರುತ್ತೆ. ಯಾರಾದರೂ ಮಗು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.